ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಸೋಯಾಬೀನ್ ಗ್ರೇವಿ ಮಾಡ್ತಾ ಇದೀವಿ. ಇದು ನೋಡಿ ತುಂಬಾನೇ ಹೆಲ್ತ್ ತುಂಬಾ ಒಳ್ಳೇದು ಇದು. ಮತ್ತೆ ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ ಬೇಕಾಗಿರೋ ಪದಾರ್ಥಗಳು ನೋಡಿ, ಸೋಯಾಬೀನ್ ತಗೊಂಡಿದ್ದೀನಿ ನಾನು ಒಂದ್ ಅರ್ಧ ಬೌಲ್ ಅಷ್ಟು. ಮತ್ತೆ ಇದು ಸಣ್ಣದು ಬೇರೆ ಇರುತ್ತೆ, ಮತ್ತೆ ಇದು ನಾನು ದೊಡ್ಡದು ತಗೊಂಡಿದ್ದೀನಿ. ಮತ್ತೆ ಇದನ್ನ ನೀರಲ್ಲಿ ನೆನೆಸಿ ಬೇಯಿಸ್ಕೋಬೇಕು. ಮತ್ತೆ 2 ಟೊಮೊಟೊ ಒಂದು ದೊಡ್ಡ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಒಂದ್ ಈರುಳ್ಳಿ ದೊಡ್ಡದೊಂದು ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದೆರಡು ಬಾಡಿಗೆ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಮತ್ತೆ ಲವಂಗ, ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ, 2 ಏಲಕ್ಕಿ, ಮತ್ತೆ ಒಂದೆರಡು ಶುಂಠಿ ಒಂದೆರಡು ಪೀಸ್ ತಗೊಂಡಿದ್ದೀನಿ. ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡರ್, 1-2 ಚಿಟಿಕೆ ಆಗಷ್ಟು ಅಷ್ಟೇ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಈಗ ನೋಡಿ, ನೀರ್ ಹಾಕೊಳ್ಳೋಣ ಸೋಯಾಬೀನ್ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ಅದು ಮುಳುಗೋ ಅಷ್ಟು ಹಾಕೊಳ್ಳೋಣ. ಒಂದ್ ಸ್ವಲ್ಪ ನೀರ್ ಕಾಯ್ಲಿ. ನೋಡಿ, ನೀರ್ ಕಾಯೋಷ್ಟೊತ್ತಿಗೆ ಸೋಯಾಬೀನ್ ಒಂದ್ ಸ್ವಲ್ಪ ತೊಳ್ಕೊಂಬರೋಣ ನೀರ್ ಹಾಕಿ. ಇದನ್ನೆಲ್ಲ ನೀರಲ್ಲಿ ತೊಳೆದ್ಬಿಟ್ಟು ಈ ತರ ಈಗ ಬೇಯಕ್ ಹಾಕೊಳ್ಳೋಣ. ನಾನು ನೀರ್ ಕಾಯಕ್ ಇಟ್ಟಿದ್ದೀನಿ. ಇದು ಒಂದ್ 10 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಇದೊಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, 1-2 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ, ಮತ್ತೆ ಶುಂಠಿ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಈ ತರ ಮಸಾಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಈರುಳ್ಳಿನ ಹಾಕೊಳ್ಳೋಣ. ಹಸಿದ್ ಹಾಕಿದ್ರೆ ಒಂಥರ ಇರುತ್ತೆ, ಅದೇ ಈ ತರ ಫ್ರೈ ಮಾಡಿ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಮಸಾಲೆ. ಇದೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನೆ ಬ್ಯಾಡಗೆ ಮೆಣಸಿನ್ಕಾಯಿ 2 ಹಾಕೊಳ್ಳೋಣ. ನೀವು ಬೇಕಾದ್ರೆ ಖಾರದ ಮೆಣಸಿನ್ಕಾಯಿ ಹಾಕೋಬಹುದು. ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, ಹಾಗಾಗಿ 2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮತ್ತೆ ನೋಡಿ, ಇದಕ್ಕೇನೆ ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಲ್ಲ, ಇದನ್ನೇ ಹಾಕೊಳ್ಳೋಣ. ಇದನ್ನ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಆಗ್ಬೇಕು. ನೋಡಿ, ಇದೆಲ್ಲ ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಆಗಿದೆ. ಈಗ ಇದು ಸ್ಟವ್ ಆಫ್ ಮಾಡ್ಕೊಂಡು ಸ್ವಲ್ಪ ಆರಾಕ್ಬಿಡೋಣ. ಈಗ ನೋಡಿ, ಸೋಯಾಬೀನ್ ಬೇಯಕ್ಕಿಟ್ಟಿದೆ. ಇದೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಸ್ವಲ್ಪ ಆರಾಕ್ಬಿಡೋಣ. ಈಗ ನೋಡಿ, ಬೆಂದಿದೆಯಲ್ಲ ಸೋಯಾಬೀನು, ಇದನ್ನೆಲ್ಲ ಈ ತರ ಸೋಸಕ್ ಇಟ್ಕೊಳ್ಳೋಣ. ಇದ್ರಲ್ಲಿ ನೀರೆಲ್ಲ ಇರಬಾರ್ದು, ಸ್ವಲ್ಪ ನೀರೆಲ್ಲ ಸೋರ್ಕೋಬೇಕಂಗ, ಹಂಗಾಗಿ ಜಾಲ ಒಳಗಡೆ ಹಾಕ್ತಾ ಇದ್ದೀನಿ. ಈಗ ನೋಡಿ, ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಗ ನುಣ್ಣಗಾಗ್ಬಿಡುತ್ತೆ. ನೋಡಿ, ಇದೆಲ್ಲ ನೀಟಾಗಿ ಆರಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದನ್ನ ಮಸಾಲೆ ರುಬ್ಕೋಬೇಕು. ನೋಡಿ, ಇದಕ್ಕೊಂದ್ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬರೋಣ. ನೋಡಿ, ಎಷ್ಟು ರುಬ್ಕೊಂಡ್ರು ಸಾಕು. ನೋಡಿ, ಇಷ್ಟು ರುಬ್ಬಿದೆ. ನೋಡಿ, ಇದು ಸ್ಟವ್ ಹಚ್ಕೊಂಡು ಆಗ್ಲೇ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1-2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋಣ. ನೋಡಿ, ಎಣ್ಣೆ ಹಾಕಿದ್ದೀನಲ್ಲ, ಪಲಾವ್ ಎಲೆ ಮತ್ತೆ ಚಕ್ಕೆ, ಲವಂಗ, ಮತ್ತೆ ಏಲಕ್ಕಿ ಎಲ್ಲ ಇದು ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚಕ್ಕೆ ಲವಂಗ ಎಲ್ಲ ತಿಂದೇ ಇರೋರು ಒಂದ್ ಸ್ವಲ್ಪ ಹಾಕೊಳ್ಳಿ, ಒಂದ್ ಚೂರು. ಇವಾಗ ಇದಕ್ಕೇನೆ ನಾವು
ಅರಿಶಿನ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಚಿಲ್ಲಿ ಪೌಡರ್. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಯ್ತು. ಇವಾಗ ಮಸಾಲೆ ರುಬ್ಬಿದೀವಲ್ಲ ಆ ಮಸಾಲೆನೆಲ್ಲ ಇದಕ್ಕೆ ಹಾಕೊಳ್ಳೋಣ. ನೋಡಿ ಮಿಕ್ಸಿ ಜಾರ್ಗೆನೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳೋಣ. ಜಾಸ್ತಿ ಎಲ್ಲ ತೆಳ್ಳಗ್ ಮಾಡ್ಕೋಬೇಡಿ, ಒಂದ್ ಸ್ವಲ್ಪ ಗಟ್ಟಿಯಾಗೆ ಇರಲಿ. ನೋಡಿ ಇಷ್ಟು ಕರೆಕ್ಟ್ ಆಗಿ, ಇಷ್ಟು ತೆಳ್ಳಗೂ ಬೇಡ ಗಟ್ಟಿನೂ ಬೇಡ, ಇಷ್ಟು ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದು ನೋಡಿ ಒಂದ್ ಸ್ವಲ್ಪ ಕುದಿಯಕ್ ಬಿಡೋಣ ಇದನ್ನ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ ಸೋಯಾಬೀನ್ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಸ್ವಲ್ಪ ತಣ್ಣಗಾಗಿದೆ. ಇದ್ರಲ್ಲಿ ನೀರ್ ಇರುತ್ತೆ, ಈ ತರ ಹಿಂಡ್ಬಿಟ್ಟು ಹಾಕೋಬೇಕು. ನೋಡಿ ಇಷ್ಟೊಂದು ನೀರಿದೆ, ಈ ತರ ಹಿಂಡ್ಬಿಟ್ಟು ಹಿಂಗ್ ಹಾಕೋಬೇಕು. ನೀಟಾಗಿ ಹಿಂಡ್ಕೋಬೇಕು, ಇದ್ರಲ್ಲಿ ತುಂಬಾನೇ ನೀರಿರುತ್ತೆ. ಇದು ನೋಡಿ ರೊಟ್ಟಿ ಚಪಾತಿಗೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಗ್ರೇವಿ. ಈಗ ನೋಡಿ ಇದನ್ನೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸೋಯಾಬೀನ್ ಮಸಾಲೆ ಎಲ್ಲ ಚೆನ್ನಾಗಿ ಈ ತರ ಹಿಂಗ್ ಇಟ್ಕೋಬೇಕು. ಇವಾಗ ನೋಡಿ ಒಂದು ಹಿಟ್ಟು ಕ್ಲೋಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಫುಲ್ ಗ್ರೇವಿ ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಫುಲ್ ರೆಡಿ ಆಯ್ತು. ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಿ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಸೋಯಾ ಗ್ರೇವಿ ರೆಡಿ ಆಯ್ತು.